ಓಕೆನಾ? ಎಸ್ ಸರ್. ಈಗ ಸಭೆ ಮಾಡಿದ್ರಿ, ಮಾತುಕತೆ ನಡೆದ್ರಿ, ಫಲ ಕೊಡಲಿಲ್ಲ. ಈಗ ನೆನ್ನೆ ಮುಖ್ಯಮಂತ್ರಿಗಳು ನಾನು ಲಾರಿ ಮಾಲೀಕರ ಜೊತೆ ಸಭೆ ಮಾಡಿದ್ವಿ. ಅದಕ್ಕೆ ಮುಂಚೆ ನಾನು ಕೂಡ ಮಾತಾಡಿದ್ದೆ. ಅವ್ರಿಗೆ ಭಾಳ ಪ್ರಮುಖವಾಗಿ 2 ವಿಚಾರಗಳನ್ನು, ಇನ್ನು ಉಳಿದಿದ್ದೆರಡು ಹೋಮ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು, ಅದು ಟೈಮಿಂಗ್ಸ್ ಚೇಂಜು ಎಂಟ್ರಿ ಬಗ್ಗೆ, ಆಮೇಲೆ ಇನ್ನೊಂದು ಈ ಫೈನಾನ್ಸ್ ತೊಗೊಂಡಿರ್ತಾರಲ್ಲ ವೆಹಿಕಲ್ಸು, ಅದ್ರ ಬಗ್ಗೆ ಅದು ಗೃಹ ಮಂತ್ರಿಗಳು ನೋಡ್ಕೊಳ್ತಾರೆ. ಇನ್ನು 2 ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು, ಅದೇನಂತ ಸಮಸ್ಯೆ ಏನಿಲ್ಲ. ಅವರು 2 ಪ್ರಮುಖವಾಗಿ ಏನು ಹೇಳ್ತಾರೆ ಅಂದರೆ, ಸ್ಟೇಟ್ ಹೈವೇಸ್ ಪ್ಲಾಜಾಗಳಿದೆಯಲ್ಲ, ಸ್ಟೇಟ್ ಹೈವೇಸ್ ಸಿಗಬೇಕಂತಾರೆ. ಸ್ಟೇಟ್ ಹೈವೇಸು ಪ್ಲಾಜಾ ತೆಗೆದರೆ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ. ಪ್ರತಿ ವರ್ಷ 15-20 ಸಾವಿರ ಕೋಟಿ ರಸ್ತೆಗಳ ನಿರ್ಮಾಣಕ್ಕೂ ಬೇಕು, ಮೇಂಟೆನೆನ್ಸ್ಗೂ ಬೇಕು. ಸ್ಟೇಟ್ ಹೈವೇಸ್ ಪ್ಲಾಜಾಸ್ ತೆಗೆದರೆ ಎಲ್ಲ ತೆಗಿಬೇಕು. ನ್ಯಾಷನಲ್ ಹೈವೇಸು ತೆಗೀಲಿ, ಅವರು ತೆಗಿಬೇಕಲ್ಲ. ತೆಗೆದರೆ ಅವರು ತೆಗಿಬೇಕು, ನಾವು ತೆಗಿಬೇಕು. ನಮ್ಮನ್ನೊಂದನ್ನೇ ತೆಗೀರಿ ಅಂತ ಹೇಳ್ತೀನಿ. ಒಂದು. ಎರಡನೇದು, ಡೀಸೆಲ್ ಬೆಲೆ 2 ರೂಪಾಯಿ ಜಾಸ್ತಿ ಆಗಿದೆ, ಇಳಿಸಿ ಅಂತ ಹೇಳ್ತಾರೆ. ದಕ್ಷಿಣ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು ಡೀಸೆಲ್ ಬೆಲೆ. ದಕ್ಷಿಣದ ರಾಜ್ಯಗಳಲ್ಲಿ ನಮ್ಮದೇ ಕಡಿಮೆ ಇರೋದು. ಆಮೇಲೆ ಕೇಂದ್ರ ಸರ್ಕಾರ 2015ರಲ್ಲಿ 49 ರೂಪಾಯಿ ಇತ್ತು ಡೀಸೆಲ್ಲು. ಈಗ ಎಷ್ಟಾಗಿದೆ? 92 ರೂಪಾಯಿ ಆಗಿದೆ. ಕೇಂದ್ರ ಸರ್ಕಾರನೂ ಬೇಕಾದಷ್ಟಲ್ಲಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರಲ್ಲ, ಆಗಲೂ ಸ್ಟ್ರೈಕ್ ಮಾಡ್ಬೋದಿತ್ತಲ್ಲ ಅವರು, ಅಲ್ವಾ? ಅವರು ಮಾಡ್ಬೋದಿತ್ತಲ್ಲ. ಕೇಂದ್ರ ಸರ್ಕಾರ ಭಾಳಷ್ಟಲ್ಲಿ ಮಾಡಿದ್ರು. 49 ರೂಪಾಯಿಂದ 92 ರೂಪಾಯಿವರೆಗೂ ತೊಗೊಂಡೋಗಿದ್ದಾರೆ. ಅವ್ರ ಬೆಲೆ ಏರಿಕೆ ಮಾಡಿದಾಗಲೂ ಕೂಡ ಇವರು ಹೋರಾಟ ಮಾಡಬೇಕಾಗಿತ್ತು. ನಾವು ಮಾಡಿದಾಗ ಮಾತ್ರ ಹೋರಾಟ ಮಾಡೋ ಸರಿನಾ? ಏನಿದೆ ಉದ್ದೇಶ ಅಂತೀರಿ? ದೇಶ ಏನಿದೆ ಅಂತ ನೀವೇ ಯೋಚನೆ ಮಾಡಿ, ನಾನು ಅದನ್ನು ಕಾಮೆಂಟ್ ಮಾಡೋಕ್ಕೋಗಲ್ಲ. ಇದನ್ನೆಲ್ಲ ಕೂಡ ನಾನು ಹೇಳಿದೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. 2ನೇ ದಿನ ಅಂತೂ ಮುಂದುವರೆದೈತಿ, ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇರುವಂಥದ್ದು. ನೋಡೋಣ, ಇವತ್ತೊಂದು ದಿನ ನೋಡೋಣ. ಅಲ್ಲ, ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ಏನು ಗಟ್ಟಿ ಕ್ರಮ ತಗೊಳ್ತದೆ ಅಂತ. ಇವತ್ತೊಂದು ದಿನ ಬಿಡಿ. ಸರ್ಕಾರಿ ಅದು ಸರ್ಕಾರಿ ಹಣ್ಣು ಅದೆಲ್ಲ ಸಾಕಷ್ಟು ತಕ್ಲೀಫ್ ಆಗ್ತಾ ಇದೆ. ಇಲ್ಲ, ದಿನನಿತ್ಯದ ಅಗತ್ಯ ವಸ್ತುಗಳಿಗೆ ಏನು ಸಮಸ್ಯೆ ಏನೂ ಇಲ್ಲ. ಬೇರೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತಲ್ಲ, ಅದು ಸ್ವಲ್ಪ ಅಂದರೆ 100ಕ್ಕೆ 100 ಭಾಗ ಏನಾಗಿಲ್ಲ, ಕಡೆ ನಡೀತಾ ಇದೆ. ಮತ್ತೊಂದು ಈಗ ನಿಮ್ಮಿಂದ ನಿಮ್ಮ ಇಲಾಖೆಯಿಂದ ಮುಂದಾಗ್ತೀರಾ ಅಂತ ಏನಕ್ಕೆ ಹೇಳಿ? ಈ ಥರದ ತರಕಾರಿ, ಹಣ್ಣು, ಔಷಧ, ಎಮರ್ಜೆನ್ಸಿ ಕೂಡ ಅಡಚಣೆ ಮಾಡಿ ನಿಮ್ಮಿಂದ ನಿಮ್ಮ ಇಲಾಖೆಯಿಂದ ಅಲ್ಲ, ಅವರೇ ಅಡಚಣೆ ಮಾಡ್ತಾ ಇಲ್ಲ. ಹಣ್ಣು, ತರಕಾರಿ, ಹಾಲು ಇತ್ಯಾದಿ ಅವರು ಕೂಡ ಏನು ತೊಂದರೆ ಕೊಡ್ತಾ ಇಲ್ಲ. ಸಭೆ ಮಾಡಿ ಈಗ ಒಂದು ಡೀಸೆಲ್ ಬೆಲೆ ಇಳಿಸಿ ಅಂತಾರೆ. ಕೇಂದ್ರ ಸರ್ಕಾರನೂ ಬೇಕಾದಷ್ಟಲ್ಲಿ ಬೆಲೆ ಏರಿಸಿದೆಯಲ್ಲಪ್ಪ, ಅಲ್ವಾ? ಟೋಲ್ ಪ್ಲಾಜಾ ಸ್ಟೇಟ್ ತೆಗೀರಿ ಅಂತಾರೆ, ಸೆಂಟ್ರಲ್ಲೂ ತೆಗೀಲಿ, ಎರಡಕ್ಕೂ ಕೇಳಲಿ ಅವರು. ಸೆಂಟ್ರಲ್ ಪ್ಲಾಜಾನೂ ತಗೊಳ್ಳಿ, ನ್ಯಾಷನಲ್ ಹೈವೇ ಪ್ಲಾಜಾನೂ ತೆಗೀಲಿ, ಸ್ಟೇಟ್ ಹೈವೇನೂ ತೆಗೀಲಿ ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇದೆ. ನಮ್ಮದು ಮಾತ್ರ ತೆಗೀರಿ ಅಂತಾರೆ, ನ್ಯಾಷನಲ್ ಹೈವೇಸ್ ಮಾತ್ರ ಹಾಗೆ ಉಳಿಸ್ಕೊಳ್ಳೋದ? ಹಂಗಂದ್ರೆ ತಮ್ಮ ಇದ್ರ ಪ್ರಕಾರ ಮಾತುಕತೆಯಲ್ಲೇನು ಅರ್ಥ ಇಲ್ಲ. ನೋಡೋಣ, ಮಾತಾಡ್ತೀನಿ. ಇವತ್ತು ಬೆಂಗಳೂರಿಗೆ ಹೋಗ್ತೀವಲ್ಲ, ಅವ್ರ ಹಿಂದೆ ಎಲ್ಲ ನಾನು ಈ ಇಲಾಖೆ ಮಂತ್ರಿ ಆಗಿದ್ದಾಗ ಅವ್ರು ಹೇಳಿದ ಕೆಲಸಗಳೆಲ್ಲ ಭಾಳಷ್ಟೆಲ್ಲ ಮಾಡಿಕೊಟ್ಟಿದ್ದೀನಿ. ವಿಶ್ವಾಸ ಇದೆ ನನಗೆ. ಸರಿಯಾದ ಆಗುತ್ತೆ ಸರಿ, ನೋಡೋಣ.